ಜುಲೈ 31ರಿಂದ ಆಗಸ್ಟ್ 4ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಜುಲೈ 31, ಆಗಸ್ಟ್ 1, 2, 3ರಂದು ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಜುಲೈ 31ರಂದು ಹಲವು ಕಡೆ, ಆಗಸ್ಟ್ 1ರಿಂದ 4ರವರೆಗೆ ಕೆಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಜುಲೈ 31ರಂದು ಬೆಳಗಾವಿ, ಧಾರವಾಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಬೆಳಗಾವಿ ಜಿಲ್ಲೆಗೆ ಆರೆಂಜ್ ಅಲರ್ಟನ್ನು, ಧಾರವಾಡ ಜಿಲ್ಲೆಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜುಲೈ 31ರಿಂದ ಆಗಸ್ಟ್ 4ರವರೆಗೆ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇರೋದ್ರಿಂದ ಜುಲೈ 31ರಂದು ಆರೆಂಜ್ ಅಲರ್ಟನ್ನು, ಆಗಸ್ಟ್ 1, 2ರಂದು ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಸರ್, ಈಗಾಗಲೇ ಬೆಂಗಳೂರಲ್ಲಿ ನಿನ್ನೆಯಿಂದ ತಂಪಾದ ವಾತಾವರಣ, ಜನಕ್ಕೆ ಯಾವ ರೀತಿಯಾಗಿ ಮಳೆ ಆಗುತ್ತೆ? ಅದ ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆ ಆಗುತ್ತೆ. ಬೆಂಗಳೂರಿನಲ್ಲಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆಗಳಿಲ್ಲ. ರಾಜ್ಯದಲ್ಲಿ ಯಾವ ಕಡೆ ಭಾರಿ ಮಳೆ ಆಗುವ ಸಾಧ್ಯತೆ ಸರ್ ಮುಂದಿನ 3 ದಿನಗಳಲ್ಲಿ? ಮುಂದಿನ 3 ದಿನಗಳವರೆಗೆ ಜುಲೈ 31ರಂದು ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಭಾರೀ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆಗಳದಾವು. ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಕಡಲು ತೀರದಲ್ಲಿ ಗಾಳಿಯ ವೇಗ ಜಾಸ್ತಿ ಇರುವುದರಿಂದ ಮೀನುಗಾರ ಅದರ ಬಗ್ಗೆ ಎಚ್ಚರದಿಂದ ಇರಬೇಕು. ಈಗ ಇನ್ನೂ ಅಲ್ಲ, ಇನ್ನೂ ಈಗ ಅಷ್ಟು ಸದ್ಯದ ಮಟ್ಟಿಗೆ ಎಲ್ಲಿನೂ ಪರಿಣಾಮ ಕಡಿಮೆ ಆಗಲ್ಲ. ಅದು ಭಾಳ ದೀರ್ಘಾವಧಿ ಕಾಲದವರೆಗೆ ಮುಂದುವರಿತೈತಿ. ಅಂದ್ರೆ ಅದು 6 ತಿಂಗಳ 1 ವರ್ಷ ತನಕ ಇರ್ತೈತಿ ಎಲ್ಲಿನೂ. ಅದು ಹಿಂಗಾಗಿ ಈ ಇಡೀ ಪೂರಾ ವರ್ಷ ಅದು ಎಲ್ಲಿನೂ ಮುಂದುವರಿತೈತಿ. ಈಗಾಗಲೇ ಮುಂಗಾರು ಹಿಂದೆ ಆಗಿದ್ದು, ರೈತರು ಯಾವಾಗ ಕೃಷಿ ಮಾಡಿದ್ರೆ ಉತ್ತಮ, ಯಾವಂತ ಬೆಳೆಗಳು ಬೆಳೀಬೋದು ಅಂತ? ದೀರ್ಘಕಾಲಿಕ ಬೆಳೆಗಳ, ಅಲ್ಪಾವಧಿ ಬೆಳೆಗಳ ಅಂತಕ್ಕಂಥದ್ದು ಸರ್. ರೈತರು ಅಲ್ಪಾವಧಿ ಬೆಳೆಗಳನ್ನು ಬೆಳಿಬೇಕು ಮತ್ತು ಯಾವಾಗ ಬಿತ್ತನೆ ಮಾಡಬೇಕು ಅಂತ ಅಲ್ಲ, ತಮ್ಮ ಇದು ಮಣ್ಣಿನ ತೇವಾಂಶದ ಮೇಲೆ ಹೋಗುತ್ತದೆ.